ನಿಲ್ಸು 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 ಒಂದು ನಿಮಿಷ. ಯಾಕೆ ಸರ್ ಏನಾಯ್ತು ಸರ್? ಇರಪ್ಪ ಮಿನಿಸ್ಟರ್ ಹೋಗೋವರೆಗೂ ಬಿಡಕ್ಕಾಗಲ್ಲ ಸರ್. ಅರ್ಜೆಂಟ್ ಫೈಲ್ ಸಬ್ಮಿಟ್ ಮಾಡ್ಬೇಕು ಸರ್, ಇಲ್ಲ ಕೆಲಸ ಹೋಗುತ್ತೆ ಸರ್. ಯಾಕೆ ಯಾರು ಮಾಡಿದ್ದೀರಾ? ಮಿನಿಸ್ಟರ್ ಹೋಗೋವರೆಗೂ ಬಿಡಕ್ಕಾಗಲ್ಲ, ನಿಂತ್ಕೊಳ್ಳಿ ಸರ್ ಪ್ಲೀಸ್ ಸರ್. ಮಿನಿಸ್ಟರ್ ಬರ್ತಾರೆ ಅಂತ ಹೇಳಿದ್ರೆ ಅರ್ಥ ಆಗಲ್ವಾ? ಸರ್ ಅರ್ಜೆಂಟ್ ಫೈಲ್ ಸಬ್ಮಿಟ್ ಮಾಡ್ಬೇಕಾಗಿತ್ತು ಸರ್, ಅದಕ್ಕೆ ಬಂದ್ಬಿಟ್ಟೆ ಸರ್. ಸರ್ ಪ್ಲೀಸ್ ಸರ್ ಅರ್ಥ ಮಾಡ್ಕೊಳ್ಳಿ ಸರ್. ಸರ್ ಏನೋ ಹೇಳೋದು. ಗಾಡಿ ನಿನ್ಗೆ ಹೇಳ್ತಿರೋದು ಎದಳ. ಹೇಳೋ ಬೇರೆ ಹೋಗ್ಬಿಟ್ಟು ಅನ್ಸುತ್ತೆ. ನಡಿಯಪ್ಪ, ನಮ್ಗೆ ಯಾಕೆ? ಇಷ್ಟೇ ಮಹಾಸ್ವಾಮಿ ನಡೆದದ್ದು. ಅಲ್ರೇ ಮಿಸ್ಟರ್, ನಡೆದದ್ದನ್ನ ಇಷ್ಟ ಕರೆಕ್ಟಾಗಿ ಹೇಳೋ ನೀವು. ಕಾನೂನು ಪ್ರಕಾರ ಯಾಕೆ ಕ್ರಮ ತಗೊಳ್ಳಿಲ್ಲ? ಸರ್, ನಾನೊಬ್ಬ ಕಾನ್ಸ್ಟೇಬಲ್. ನಾನು ಹೋಗಿ ಮಿನಿಸ್ಟರ್ ಮೇಲೆ ನೋಡಿ, ವ್ಯಕ್ತಿ ಯಾರೇ ಆಗಿರ್ಬೋದು, ಅವ್ರ ಬಗ್ಗೆ ಕ್ರಮ ತಗೋಬೇಕಂತ ನಿಮ್ ಕರ್ತವ್ಯ. ಯುವರ್ ಆನರ್, ಇದುವರೆಗೂ ನಡೆದದ್ದನ್ನೆಲ್ಲ ತಾವು ಕೇಳೇ ಇದ್ದೀರಾ. ಈ ಕೇಸಿಗೆ ಸಂಬಂಧಪಟ್ಟ FIR, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲ ಸಬ್ಮಿಟ್ ಮಾಡಿದ್ದೀವಿ. ಈ ಕೇಸನ್ನ ಪರಿಶೀಲನೆ ಮಾಡಿ ಆದಷ್ಟು ಬೇಗ ನ್ಯಾಯ ಕೊಡಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ ಯುವರ್ ಆನರ್. ಜವಾಬ್ದಾರಿಯುತವಾದ ಕೆಲಸದಲ್ಲಿದ್ದುಕೊಂಡು ಕರ್ತವ್ಯ ಲೋಪ ಮಾಡಿದ ಕಾನ್ಸ್ಟೇಬಲ್ ಕೆಂಪಯ್ಯನವರನ್ನು 3 ತಿಂಗಳ ಕಾಲ ಕೆಲಸದಿಂದ ಅಮಾನತುಗೊಳಿಸಲಾಗಿದೆ. ಹಾಗೂ ಮಂತ್ರಿ ಜಯರಾಜ್ ರವರ ರಕ್ಷಣಾ ಸಿಬ್ಬಂದಿಯಾದ ರಾಜಶೇಖರ್ ಮತ್ತು ಕೃಷ್ಣಮೂರ್ತಿ ಹುಡುಗನ ಮರಣಕ್ಕೆ ಪರೋಕ್ಷವಾಗಿ ಕಾರಣರಾದ್ದರಿಂದ ಇಂಡಿಯನ್ ಪೀನಲ್ ಕೋಡ್ 304ರ ಸೆಕ್ಷನ್ ಪ್ರಕಾರ 5 ವರ್ಷಗಳ ಕಾಲ ಕಠಿಣ ಶಿಕ್ಷೆ ವಿಧಿಸಲಾಗಿದೆ. ಜನಪ್ರತಿನಿಧಿ ಅಬಕಾರಿ ಸಚಿವರಾದ ಜಯರಾಜ್ ರವರು ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸಲು ವಿಫಲರಾಗಿದ್ದಾರೆ. ಇನ್ನು ಮುಂದೆ ಜವಾಬ್ದಾರಿ ಅರಿತು ಕೆಲಸ ಮಾಡಲು ಸೂಚಿಸುತ್ತಾ ಮೃತರ ಕುಟುಂಬಕ್ಕೆ 4 ಲಕ್ಷ ರೂಪಾಯಿಗಳನ್ನು ಪರಿಹಾರವಾಗಿ ನೀಡಬೇಕೆಂದು ನ್ಯಾಯಾಲಯ ಈ ಮೂಲಕ ಆದೇಶಿಸುತ್ತದೆ. ಜಯರಾಜಣ್ಣಂಗೆ, ಜಯರಾಜಣ್ಣಂಗೆ, ಮಾನ್ಯ ಮಂತ್ರಿಗಳಿಗೆ, ಮಾನ್ಯ ಮಂತ್ರಿಗಳಿಗೆ, ಜಯರಾಜಣ್ಣಂಗೆ, 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 ಮಾನ್ಯ ಮಂತ್ರಿಗಳಿಗೆ, ಮಾನ್ಯ ಮಂತ್ರಿಗಳಿಗೆ, ಜಯರಾಜಣ್ಣಂಗೆ, ನಮ್ಮ ನೆಚ್ಚಿನ ನಾಯಕನಿಗೆ, ಜಯರಾಜಣ್ಣಂಗೆ, ಮಾನ್ಯ ಮಂತ್ರಿಗಳಿಗೆ, ಜಯರಾಜಣ್ಣಂಗೆ. ಜನರ ಸೇವೆನೆ ಜನಾರ್ದನ್ ಸೇವೆ ಅನ್ಕೊಂಡ್ರೆ ನಮ್ಮ ಅಣ್ಣನ್ನೇ ಕೋರ್ಟ್ ಮೆಟ್ಲ ತಸ್ತೀಯ ನೀನು? ತಪ್ಪು ಮಾಡಿದ್ರೆ ಆ ಜನಾರ್ದನನ್ನೇ ಕೋರ್ಟ್ ಕರ್ಕೊಂಬಂದ್ ನಿಲ್ಲಿಸ್ತೀನಿ. ನಿಮ್ಮ ಅಣ್ಣ ಯಾವ ಲೆಕ್ಕ? ಜನಾರ್ದನ್ನ ನಿಲ್ಸು, ಓಕೆ. ಆದ್ರೆ ಈ ಜನನಾಯಕ ನಿಲ್ಸಿದ್ರೆ ಏನಾಗುತ್ತೆ ಗೊತ್ತಾ? ಅವನಾದ್ರೂ ಒಂದ್ಸಲ ಶಾಪ ಕೊಟ್ಟು ಸುಮ್ಮನೆ ಆಗ್ತಾನೆ. ಆದ್ರೆ ಇವನು ನಾಗರಾವ್ ಇದ್ದಾಗೆ ಜನ್ಮ ಜನ್ಮಕ್ಕೂ ಕಾಡ್ತಾನೆ ಇರ್ತಾನೆ. ನನ್ನ ಕೆಣಕಿ ತುಂಬಾ ತಪ್ಪು ಮಾಡ್ಬಿಟ್ಟೆ. ಸೆಪ್ಟೆಂಬರ್ 11 ಬಿನ್ ಲಾಡನ್ ವರ್ಲ್ಡ್ ಟ್ರೇಡ್ ಸೆಂಟರ್ಗೆ ಫ್ಲೈಟ್ ನುಗ್ಸಿ ತಪ್ಪು ಮಾಡ್ದ. ಅದೇ ಮುಹೂರ್ತದಲ್ಲಿ ಡಿಪಾರ್ಟ್ಮೆಂಟ್ನವರು ಈ ತಲೆಕೆಟ್ಟ ನನ್ನ ಮಗನಿಗೆ ಹಾಕಿ ಕೊಟ್ಟು ತಪ್ಪು ಮಾಡಿದ್ವೋ ಇಲ್ವೋ ಅಂತ ಅವರೇ ಡಿಸೈಡ್ ಮಾಡ್ತಾರೆ. ನಿನ್ನ ಹಿಂದೆ ಜೈಕಾರ ಹಾಕಕ್ 4 ಜನ ಇದ್ದಾರೆ ಅಂತ ಅಯ್ಯಪ್ಪ ಸ್ವಾಮಿ ತರ ಹುಲಿ ಮೇಲೆ ಸವಾರಿ ಮಾಡೋಕ್ ಅನ್ಸ್ ಕಾಣ್ಬೇಡ. ಮೊದಲು ಹೋಗಿ ಕಾಂಪನ್ಸೇಷನ್ ದುಡ್ಡು ವ್ಯವಸ್ಥೆ ಮಾಡ್ಕೋ. ಕೋರ್ಟ್ನಲ್ಲಿ ನ್ಯಾಯ ಸಿಗಬೇಕು ಅಂದ್ರೆ ವರ್ಷಾನ್ಗಟ್ಲೆ ಆಗುತ್ತೆ. ಕೆಲವು ಸಲ ಆಯಸ್ಸೇ ಮುಗಿದು ಹೋಗುತ್ತೆ. ನನ್ನ ತಮ್ಮನ ಸಾವಿಗೆ ಇಷ್ಟು ಬೇಗ ನ್ಯಾಯ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ತುಂಬಾ ಥ್ಯಾಂಕ್ಸ್ ಸರ್.